ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರಿಗೋಸ್ಕರ ಇರುವಂತಹ ವಿಶೇಷವಾದಂತಹ ಚಾನಲ್ ಇದು. ನಾನು ಆಗಾಗ ಕುಂಭರಾಶಿಯವರ ಏನಾದ್ರು ಅಪ್ಡೇಟ್ಸ್ಗಳು ಬರ್ತಾ ಇದ್ರೆ ಕೊಡ್ತಾ ಇರ್ತೇನೆ, ನಿಮ್ಗೆಲ್ಲರಿಗೂ ಬೇಗ ರೀಚ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಡ ಸಬ್ಸ್ಕ್ರೈಬ್ ಅಂತ ಬಟನ್ ಇಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಸಾಮಾಜಿಕ ಜಾಲತಾಣ. ಯಾಕಂದರೆ ಪ್ರತಿಯೊಂದು ಕುಂಭರಾಶಿಯವರಿಗೂ ಗೊತ್ತಾಗಬೇಕಲ್ಲ ಏನೇನು ಅಪ್ಡೇಟ್ಸ್ ಇದೆ, ಏನೇನು ಚೇಂಜಸ್ ಇದೆ, ಬದಲಾವಣೆಗಳಿದೆ ಅಲ್ಲ. ಸೊ ಅದರಿಂದ ಕುಂಭರಾಶಿಯವ್ರಿಗೊಂದು ಗುರುಗೋಚಾರ ಫಲದ ವಿಚಾರವನ್ನು ತಿಳಿಸಿದ್ದೆ. ನೀವು ಅಷ್ಟೊಂದು ಸೀರಿಯಸ್ ತಗೊಳ್ತೀರಾ ಇಲ್ವೋ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೆ ನಾನು ನಿಮಗೆ. ಯಾಕೆಂದರೆ ನೋಡಿ, ಗುರು ಬಲ ಬಂದಿಲ್ಲ ಅಥವಾ ಗುರುಬಲ ಹೋಗೂ ಇಲ್ಲ, ಎರಡೂ ಇಲ್ಲ ನಿಮಗೆ. ಸೊ ಗುರು ಸಂಚಾರ ಆಗ್ತಾ ಇದ್ದಾನೆ ಮೇ 1ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ. ಸೊ ಗುರುಗ್ರಹ ವೃಷಭ ರಾಶಿಗೆ ಹೋಗುತ್ತೆ ಅಂದ ತಕ್ಷಣ ಕುಂಭರಾಶಿಯವರ ಮೇಲೂ ಸಹ ನಿಮ್ಮ ಜೀವನದ ಪ್ರಧಾನವಾದ ಒಂದು 3 ವಿಚಾರಗಳ ಮೇಲೆ ಗುರುಗ್ರಹದ ಸಂಚಾರ ಪ್ರಭಾವ ಬಿದ್ದೇ ಬೀಳುತ್ತೆ. ನೀವು ಗುರು ಆರಾಧನೆ ಮಾಡಿಕೊಳ್ಳುವ ಮೂಲಕ ನೀವು ಅದನ್ನೆಲ್ಲ ಪಡ್ಕೊಳ್ಬಹುದು. 3 ಅಂತಲ್ಲ, ಇನ್ನೂ ಜಾಸ್ತಿನೇ ಪ್ರಭಾವ ಬೀಳುತ್ತೆ ನಿಮಗೆ. ಬಟ್ ನಾನು ಪರ್ಟಿಕ್ಯುಲರಾಗಿ ನಿಮಗೆ ಕೆಲವಿಷ್ಟು ಹೇಳಬೇಕಾಗತ್ತೆ ಅಷ್ಟೇ, ಆಯ್ತಲ್ವಾ. ನೀವು ಗುರು ಗೋಚಾರ ನಮ್ಗೇನು ಸಂಬಂಧನೇ ಇಲ್ಲ ಅನ್ನಂಗೆ ಇರಂಗಿಲ್ಲ. ನೀವು ನಾನು ಗುರು ಗೋಚಾರ ಫಲದ ವಿಡಿಯೋಗಳು ಮಾಡಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ, ಗುರು ಗ್ರಹ ಸಂಚಾರ ಆಗ್ತಾಯಿದೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಕುಂಭರಾಶಿಯವರು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಏನೇನು ಡಿಫ್ರೆನ್ಸ್ ಕಾಣ್ಬೋದು, 3 ವರ್ಷ ಏಪ್ರಿಲ್ ತನಕ ಏನೇನು ಪಡ್ಕೊಳ್ಬಹುದು ಅವರು ಅಂತ. ಈ ಗುರು ಸಂಚಾರವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ಲೆಕ್ಕದಲ್ಲಿ ಒಂಥರ ಅದು ಒಳ್ಳೆ ಪ್ರಾಫಿಟ್ ಹೆಂಗೆ ತೆಗೆದುಕೊಳ್ಬೇಕು, ಗುರುಗ್ರಹದ ಒಂದು ಶುಭ ಫಲವನ್ನು ಹೆಂಗೆ ತೆಗೆದುಕೊಳ್ಬೇಕು ಅನ್ನೋ ಥರ ಇದು. ಓಕೆನಾ. ನೋಡಿ, ವೃಷಭ ರಾಶಿಗೆ ಗುರು ಹೋಗ್ತಾನೆ ಅಂತಂದರೆ ಅವನ ಏಕಪಾದ ದೃಷ್ಟಿ ಬಂದು ನಿಮಗೆ ಕರ್ಕಾಟಕ ರಾಶಿ ಮೇಲೆ ಬೀಳುತ್ತೆ. ಕರ್ಕ ರಾಶಿ ಕುಂಭರಾಶಿಯವರಿಗೆ 6ನೇ ಮನೆ. ನಿಮ್ಮ 6ನೇ ಮನೆಯ ಮೇಲೆ ಗುರುಗ್ರಹದ ಒಂದು ದೃಷ್ಟಿ ಬೀಳುತ್ತೆ ಅಂತಂದರೆ, ನೀವು ಪ್ರಯತ್ನ ಮಾಡಿದರೆ, ನೀವು ಅಂದರೆ ಕುಂಭರಾಶಿಯವರು ಗುರುವಿನ ಆರಾಧನೆ ಮಾಡಿಕೊಂಡು ಪ್ರಯತ್ನ ಮಾಡಿದ್ರೆ ಸಾಲಗಳು ತೀರಿಸ್ಬಿಡ್ಬೋದು. ಈ ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಲ ತೀರಿಸ್ಬೋದು. ಗುರುಬಲ ಇದ್ದರೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಸಾಲ ತೀರ್ಸೋಕ್ಕಾಗ್ತಿರಲ್ವೇನೋ ಅಷ್ಟು ಚೆನ್ನಾಗಿ ನೀವು ಸಾಲಗಳು ತೀರಿಸ್ಬೋದು. ಕುಂಭರಾಶಿಯವರು ನಿಮ್ಮ 6ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇದೆ. ಲಾಭಾಧಿಪತಿ ಧನಾಧಿಪತಿ ಚತುರ್ಥದಲ್ಲಿದ್ದು ಷಷ್ಠವನ್ನು ನೋಡ್ತಾ ಇರ್ತಾನೆ, ಏಕಪಾದ ದೃಷ್ಟಿ. ಸೊ ಅದರಿಂದ ಗುರು ಆರಾಧನೆ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಗುರುಗ್ರಹ ತ್ರಿಪಾದ ದೃಷ್ಟಿ ಅಂತ ಸಿಂಹರಾಶಿ ಹಾಗೂ ಧನುರಾಶಿಯ ಮೇಲೆ ಗುರುಗ್ರಹದ ತ್ರಿಪಾದ ದೃಷ್ಟಿ ಇರ್ತದೆ. ಸಿಂಹರಾಶಿ ನಿಮಗೆ ಸಪ್ತಮ. ಸೊ ಅವಿವಾಹಿತ ಕುಂಭರಾಶಿಯರು ಗುರುಬಲ ಇಲ್ಲ ಅಂತ ಮದುವೆಗೆ ಪ್ರಯತ್ನ ಮಾಡಿದೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು 3 ವರ್ಷ ಏಪ್ರಿಲ್ ನಂತರ ಮೇ ನಂತರ ಬರುತ್ತಂತೆ ಗುರುಬಲ, ಅಲ್ಲಿ ತನಕ ಪ್ರಯತ್ನನೇ ಮಾಡಲ್ಲ ಮದುವೆಗೆ ಅಂತ ಸುಮ್ಮನೆ ಕೂತ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಸಪ್ತಮವಾದಂಥ ಸಿಂಹರಾಶಿಯ ಮೇಲೆ ಗುರುಗ್ರಹದ ತ್ರಿಪಾದ ದೃಷ್ಟಿ ಇದೆ, ಆಯ್ತಲ್ವಾ. ಸೊ ಆದ್ದರಿಂದ ಅವಿವಾಹಿತ ಕುಂಭರಾಶಿಯವರು ಈ ವರ್ಷವೂ ಸಹ ಅಷ್ಟೇ ಪ್ರಯತ್ನ ಮಾಡಿ ಮದುವೆ ಆಗತ್ತೆ. ಗುರುವಿನ ಆರಾಧನೆ ಮಾಡ್ಕೊಂಡ್ರೆ ಮದುವೆ ಆಗತ್ತೆ, ಆಯಿತಾ. ಜೊತೆಗೆ ಈಗ ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ, ಅದನ್ನು ಸಾಲ್ವ್ ಮಾಡ್ಕೊಳ್ಬೋದು. ಗುರುವಿನ ದೃಷ್ಟಿ ಇರೋದ್ರಿಂದ ಯಾರೊಬ್ಬರು ಹಿರಿಯರು ಬಂದು ಜಗಳ ಮನಸ್ತಾಪಗಳನ್ನು ಶಮನ ಮಾಡಿ, ಅಥವಾ ನಿಮಗೆ ಜ್ಞಾನೋದಯ ಆಗುತ್ತೋ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಜ್ಞಾನೋದಯ ಆಗುತ್ತೋ, ಇಬ್ಬರಲ್ಲಿ ಯಾರೊಬ್ಬರು ಸಾರಿ ಕೇಳ್ಕೊಂಡು ಆಯಿತು ಅಂತ ಮತ್ತೆ ಪುನಃ ನಿಮ್ಮ ದಾಂಪತ್ಯವನ್ನು ಮುಂದುವರಿಸ್ಕೋಬೋದು ಅಲ್ವಾ. ಎಲ್ಲರ ಮನೆ ದೋಸೆನೂ ತೂತೆ, ಕಾವಲಿ ತೂತ ಆಗಬಾರ್ದಷ್ಟೇ. ಸೊ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರದಲ್ಲೂ ಸಹ ಕುಂಭರಾಶಿಯವರ ಗುರು ಇಂಡೈರೆಕ್ಟ್ ಆಗಿ, ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾನೆ. ಸೊ ಇದನ್ನು ಅರ್ಥ ಮಾಡ್ಕೊಬೇಕು. ಇದು ಬಹಳ ಅಂದ್ರೆ ನಿಮಗೆ ಬೇಗ ಜೀರ್ಣ ಆಗ್ಲಿಕ್ಕಿಲ್ಲ. ಅಂದರೆ ಇದು ಹೆಂಗೆ ಅಂತ ಎಲ್ಲರಿಗೂ ಡೌಟ್ ಬಂದ್ಬಿಡ್ಬೋದು. ಗುರುಗ್ರಹದ ದೃಷ್ಟಿ ಯಾವ ರಾಶಿಯ ಮೇಲಿದೆ, ಆ ರಾಶಿಗಳು ನಿಮ್ಮ ರಾಶಿ ಅಂದರೆ ಕುಂಭರಾಶಿಗೆ ಎಷ್ಟನೇ ಮನೆ ಆಗ್ತದೆ, ಏನು ಕೊಡೋರಾಗಿರ್ತಾರೆ ಅಂತ ಅರ್ಥ ಆಯ್ತಲ್ವಾ. ಸೊ ಹೀಗೆ ಈಗ ನೀವು ಯಾರ ಹತ್ರ ಹೋಗ್ತೀರಾ, ಏನೋ ಒಂದು ಕೇಳ್ತೀರಾ, ಆ ವ್ಯಕ್ತಿ ಹತ್ರ ಅದಿದ್ದರೆ ಅವ್ನು ಕೊಡುವ ಸಾಧ್ಯತೆಗಳು ನಿಮಗೆ ಜಾಸ್ತಿ ಇರ್ತದೆ. ಆ ವ್ಯಕ್ತಿ ಹತ್ರ ನೀವು ಕೇಳುವಂಥ ವಸ್ತು ಅವಕಾಶ ಆ ವ್ಯಕ್ತಿ ಹತ್ರ ಇಲ್ಲಾಂದ್ರೆ ಅವ್ರು ನಿಮಗೆ ಹೆಂಗೆ ಕೊಡ್ತಾರೆ, ಆ ಥರ ನಾನು ಹೇಳ್ತಾ ಇರುವಂಥದ್ದು. ನಿಮಗೆ ವಿವಾಹ ಸಿದ್ಧಿ ಆಗಬೇಕು, ಸಪ್ತಮಕ್ಕೆ ಯಾವುದೇ ಇದಿಲ್ಲ, ಶಕ್ತಿ ಇಲ್ಲ ಅಂತಂದಾಗ ಆಗಲ್ಲ. ಸಪ್ತಮಕ್ಕೆ ಗುರುದೃಷ್ಟಿ ಇದೆ, ಏನೋ ಒಂದು ಕಡೆ ಆಗುತ್ತೆ ಅಂದಾಗ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಗುರುಬಲ ನಿಮಗಿಲ್ದಿದ್ರೂ ಸಹ ನಿಮಗೆ ನೀವು ಗುರುವಿನ ಆರಾಧನೆ ಮಾಡಿದಾಗ ಗುರುಬಲ ಇರ್ತಕ್ಕಂತಹ ರಾಶಿಯವರು ವಿವಾಹ ಒಂದು ಪ್ರಪೋಸಲ್ಸ್ ತಗೊಂಡು ನಿಮ್ಮ ಹತ್ರ ಬರ್ಬೋದು.
ಅದು ನಿಮ್ಗೆ ಅನುಕೂಲ ಆಗತ್ತೆ ಅವಾಗ. ಓಕೆ, ಸೊ ಹೀಗೆ ವಿವಾಹದ ವಿಚಾರದಲ್ಲಿ ಗುರು ಸಂಚಾರ ನಮಗೆ ಅನುಕೂಲ ಮಾಡಿಕೊಡುತ್ತೆ. ದೂರ ಪ್ರಯಾಣಗಳು, ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು, ಆಮೇಲೆ ಏನೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಒಳ್ಳೊಳ್ಳೆ ಫ್ರೆಂಡ್ಸ್. ಏನಾದ್ರು ನಿಮ್ಮ ಸ್ನೇಹಿತರೆಲ್ಲ ಜಗಳ ಮಾಡ್ಕೊಂಡು ಹೋಗಿದ್ದಾರೆ, ಸರ್ ನಮ್ಮ ಸ್ನೇಹಿತರು ಯಾರು ನಮ್ಮ ಜೊತೆಗೆ ಇಲ್ಲ ಅಂತ ವಾಪಸ್ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಸೇರ್ಕೊಂಡು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಗುರುವಿನ ಆರಾಧನೆ ಮಾಡಿಕೊಂಡ್ರೆ ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು ಎಲ್ಲದನ್ನೂ ಸಹ ಮಾಡ್ಬೋದು ಕುಂಭರಾಶಿಯವರು. ಗುರುಗ್ರಹದ ಆರಾಧನೆ ಮಾಡಿಕೊಂಡ್ರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ. ಗುರುಗ್ರಹದ ಆರಾಧನೆ ಮಾಡಿಕೊಂಡ್ರೆ ಸಾಲಗಳು ತೀರಿಸ್ಬೋದು, ಶತ್ರುಗಳನ್ನು ನಿಗ್ರಹ ಮಾಡ್ಬೋದು. ಅಟ್ಲೀಸ್ಟ್ ನಿಮ್ಮ ಪವರ್ ಒಂದು ಸ್ವಲ್ಪ, ಯಾಕೆಂದ್ರೆ ಬಹಳ ತೀಕ್ಷ್ಣವಾಗಿ ನಿಮ್ಮ ರಾಶಿಯಲ್ಲೇ ಶನಿ ಇರೋದ್ರಿಂದಾಗಿ 7.5 ಜನ್ಮ ಶನಿಯಲ್ಲಿ ನೀವು ಇದ್ದೀರಾ ಕುಂಭರಾಶಿಯವರಾದ್ರಿಂದ ಹಲವಾರು ಬೇರೆ ಬೇರೆ ಕಾರಣಗಳ ಸಮಸ್ಯೆ ಆಗ್ಬೋದು, ಸಾಲಬಾಧೆ, ಶತ್ರುಬಾಧೆ ಎಲ್ಲ. ಆದರೆ ಗುರುವಿನ ಆರಾಧನೆ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕಲಿ ಆ ಪರ್ಸೆಂಟೇಜ್ ಕಡಿಮೆ ಆಗಿಬಿಡುತ್ತೆ. 100 ರೂಪಾಯಿ ಸಾಲ ಇದ್ದವನು 50 ರೂಪಾಯಿಗೋ 40 ರೂಪಾಯಿಗೋ ಅಟ್ಲೀಸ್ಟ್ 60 ರೂಪಾಯಿಗೋ ಡಿಕ್ರೀಸ್ ಆಗುತ್ತೆ. ಅಟ್ಲೀಸ್ಟ್ ಏನೋ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ. ಸೊ ಆ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲೂ ಸಹ ಲಾಭವನ್ನು ಕೊಡ್ತಾನೆ ಕುಂಭರಾಶಿಯವರು. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, 7.5 ಬಹಳ ಚಿಂತಾಕ್ರಾಂತರಾಗಿದ್ದೀರಾ, ಹೋದ ವರ್ಷನೂ ಗುರುಬಲ ಇಲ್ಲ, ಮುಂದಿನ ವರ್ಷನೂ ಗುರುಬಲ ಇಲ್ಲ ಅನ್ನೋ ಚಿಂತೆಯಲ್ಲಿದ್ದೀರಾ ಅಂದರೆ ಆ ಚಿಂತೆಯನ್ನು ಬಿಡಿ. ಯಾಕೆ ಗೊತ್ತಾ, ನಿಮ್ಮ ಲಾಭಸ್ಥಾನದ ಮೇಲೆ, ನಿಮ್ಮ ಲಾಭಸ್ಥಾನ ಅಂದರೆ ಅದು ಧನುರ್ರಾಶಿ, ಧನುರ್ರಾಶಿಗೆ ಮೇಲೆ ಗುರುಗ್ರಹದ ದೃಷ್ಟಿ ಇದೆ, ತ್ರಿಪಾದೃಷ್ಟಿ. ಹೇಳಿದಲ್ಲ, ಸಿಂಹರಾಶಿ ಹಾಗೂ ಧನುರ್ರಾಶಿಗೆ ಮೇಲೆ ಗುರುಗ್ರಹದ ತ್ರಿಪಾದ ದೃಷ್ಟಿ ಇದೆ. ಅಲ್ಲಿಗೆ ನಿಮ್ಮ ಲಾಭಸ್ಥಾನದ ಮೇಲೆ ಲಾಭಾಧಿಪತಿಯ ದೃಷ್ಟಿ ಲಾಭಸ್ಥಾನದ ಮೇಲೆ ಇದೆ ಅಂತ ಆಯ್ತಲ್ಲ. ಸೊ ವ್ಯಾಪಾರ ವ್ಯವಹಾರ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಪ್ರಾಫಿಟ್ ಇಲ್ಲದೆ ಕೂತ್ಕೊಂಡಿದ್ದೀರಾ, ಏನು ಪ್ರಾಫಿಟ್ ಇಲ್ಲ, ಯಾರಿಗಾದ್ರೆ ಗುರುಬಲ ಇಲ್ಲ, ನಿಮ್ಗೇನು ಇಲ್ಲ, ಪ್ರಾಫಿಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡ್ಲಪ್ಪ ಅಂತ ಟೆನ್ಷನ್ ಆಗಿದ್ರೆ ಖಂಡಿತ ಆ ಟೆನ್ಷನ್ ಕೂಡ ನೀವು ಬಿಡಬೇಕು. ಯಾಕೆ, ಗುರುಗ್ರಹದ ದೃಷ್ಟಿಯಲ್ಲೇ ಇದೆ. ಬರೀ ವ್ಯಾಪಾರ ವ್ಯವಹಾರ ಮಾಡೋರ್ಗೆ ಅಷ್ಟೇ ಸರ್, ಉದ್ಯೋಗಗಳಿಗೆ ಏನು ಇಲ್ವಾ ಅಂದರೆ ಕುಂಭರಾಶಿಯ ಉದ್ಯೋಗಿಗಳಿಗೂ, ಯಾಕೆಂದರೆ ನಿಮ್ಮ ಉದ್ಯೋಗ ಸ್ಥಾನ ಯಾವುದು, ವೃಶ್ಚಿಕದ ಮೇಲೆ ಪೂರ್ಣ ಗುರುದೃಷ್ಟಿ ಇದೆ, ಪೂರ್ಣವಾದ ಗುರುದೃಷ್ಟಿ ಇದೆ, ಸಪ್ತಮದ ಗುರುದೃಷ್ಟಿ. ಸೊ ನಿರುದ್ಯೋಗಿ ಕುಂಭರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿರ್ತಕ್ಕಂಥ ಕುಂಭರಾಶಿಯವರಿಗೂ ಪ್ರಮೋಷನ್ನು ಇತ್ಯಾದಿ ಸ್ಯಾಲ್ರಿ ಹೈಕ್ ಏನು ಬೇಕಾದ್ರೂ ಸಿಗ್ಬೋದು. ಆದರೆ ಗುರುವಿನ ಆರಾಧನೆ ಮಾಡಬೇಕು. ಯಾಕಂದರೆ ಇದು ಇಂಡೈರೆಕ್ಟ್, ನಾಟ್ ಡೈರೆಕ್ಟ್ ಎಫೆಕ್ಟ್ ಅಲ್ಲ ಇದು. ಈಗ ಗುರುಬಲ ಇದ್ದಾಗ ಡೈರೆಕ್ಟ್ ಎಫೆಕ್ಟ್ಗಳನ್ನ ನೋಡ್ಕೋಬೋದು. ಈ ಗುರುಬಲ ಇಲ್ಲದೆ ಹೋದಾಗ ಏಕಪಾತ ದೃಷ್ಟಿ, ತ್ರಿಪಾದ ದೃಷ್ಟಿಗಳಿಂದ ನಾವು ಶುಭಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತಂದಾಗ ಗುರುವಿನ ಆರಾಧನೆ ಮಾಡಿಕೊಂಡು ನಾವು ಅದನ್ನೆಲ್ಲ ತಗೋಬೇಕಾಗತ್ತೆ. ಏನದು ಗುರುವಿನ ಆರಾಧನೆ? ಗುರುವಿನ ಆರಾಧನೆ ಹೇಗೆ ಮಾಡಬೇಕು ಅಂತಂದರೆ, ಪ್ರತಿದಿನ ಮಾಡ್ತಕ್ಕಂಥ ಕೆಲಸ ಏನಪ್ಪ, ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಆ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ದತ್ತಾತ್ರೇಯ ವಜ್ರಕವಚ ಸ್ತೋತ್ರವನ್ನು ಖಂಡಿತವಾಗಿ ಪಠನೆ ಮಾಡ್ಕೊಳ್ಬಹುದು, ಗುರು ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಬಹುದು. ಇದು ಪ್ರತಿದಿನ ಮಾಡ್ಕೊಳ್ಬಹುದಾದಂತಹ ಗುರುವಿನ ಆರಾಧನೆ. ನೆಕ್ಸ್ಟ್, ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಗುರುವಾರ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಅಥವಾ ಯಾವ್ದಾದ್ರು ಗುರು ಸನ್ನಿಧಾನಗಳು ಯಾವುದೇ ಇದ್ದರೂ ಸಹ ಅಲ್ಲಿಗೆ ಹೋಗಬಹುದು. ಯಾವುದೂ ಇಲ್ಲ ಅಂದರೆ ಮನೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ. ಅದರಲ್ಲಿ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ, ಸೂರ್ಯ ಪೂರ್ವಾಭಿಮುಖವಾಗಿದ್ದಾನೆ ಅಂತಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥನೇ ಗುರುಗ್ರಹ ಆಗಿರ್ತಾನೆ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ, ಸೇವಂತಿ ಇತ್ಯಾದಿ ಅರಿಶಿನ ಬಣ್ಣದ ಹೂಗಳಲ್ಲಿ ಮಾಡಿಸಬಹುದು. ಇನ್ನು ಅದೇ ಗುರುವಾರ ಒಂದು 7 ಗುರುವಾರಗಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ, ಯೆಲ್ಲೋ ಕಲರ್ ನನಗೆ ಹಾಕ್ಕೊಂಡಿದ್ದೀನಲ್ಲ ಶರ್ಟ್, ಅದೇ ಥರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಗಂಟು ಕಟ್ಟಿ ನೀವು ದಾನ ಮಾಡ್ಬೋದು 7 ಗುರುವಾರಗಳು, ಆಯ್ತಲ್ವಾ. ಸೊ ಇದು ವಾರಕ್ಕೊಮ್ಮೆ ನೀವು ಮಾಡಿಕೊಳ್ಳಬಹುದಾದಂತಹ ಪರಿಹಾರ. ಇನ್ನು ವಿಶೇಷವಾಗಿ ಇನ್ನೂ ಬಹಳ ಮುಖ್ಯವಾದ ಒಂದು ಕ್ಷೇತ್ರ ದರ್ಶನಗಳಲ್ಲಿ ಮಾಡಬಹುದು. ಕ್ಷೇತ್ರ ದರ್ಶನಗಳು ಮಾಡೋದು ಅಂದರೆ ಯಾವ ಥರ, ನೀವು ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ಗಾಣಗಾಪುರಕ್ಕೆ ಹೋಗಿ ಬರ್ಬೋದು, ಶಿರಸಿ ಹತ್ರ ನಮ್ಮ ಶ್ರೀಧರ ಸ್ವಾಮಿಗಳ ಮಠಕ್ಕೆ, ಆಶ್ರಮಕ್ಕೆ ಹೋಗ್ಬೋದು, ಅಥವಾ ನಿಮ್ಮ ಗುರುಮಠಗಳೇನಿದೆ, ನಿಮ್ಮ ಗುರುಮಠಗಳಲ್ಲಿ ಗುರುವಾರದ ದಿವಸ ಹೋಗಿ ನೀವು ಅಲ್ಲಿ ಗುರುಪಾದುಕಾ ಪೂಜೆಯನ್ನು ಮಾಡಿಸ್ಕೊಂಡು ಯಥಾಶಕ್ತಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸ್ಬಿಟ್ಟು ಗುರುಗಳಿಂದ ಒಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬರಬಹುದು. ವಾರಕ್ಕೊಮ್ಮೆ ಗುರುವಾರ ಒಂದು ಹೊತ್ತು ಉಪವಾಸ ಇರಬಹುದು. ಆದರೆ ಈ BP, ಶುಗರು, ನಿಮ್ಮ ಆರೋಗ್ಯದ ವಿಚಾರಗಳನ್ನೆಲ್ಲ ಗಮನಿಸಬೇಕಾಗತ್ತೆ. ಎಲ್ಲರೂ ಅದು ಮಾಡೋಕ್ಕಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಗುರುವಾರ ಒಂದು ಹೊತ್ತು ಉಪವಾಸ ನಿಮಗೆ ಆರೋಗ್ಯ ಪರ್ಮಿಷನ್ ಕೊಟ್ಟರೆ ನೀವು ಒಂದು ಹೊತ್ತು ಉಪವಾಸ, ಒಂದು ಇಡೀ ದಿನ ಅಲ್ಲ, ಒಂದು ಹೊತ್ತು ಉಪವಾಸ ಇರತಕ್ಕಂಥದ್ದು. ಅದು ಆಗಲಿಲ್ಲ ಅಂತಂದರೆ ಆ ಒಂದು ಹೊತ್ತು ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿ ಐಟಮ್ಸ್ಗಳನ್ನ ಹೊರತುಪಡಿಸಿ ಕೇವಲ ಹಾಲು, ಹಣ್ಣು ಒಂದು ಹೊತ್ತು ತಿಂದು ಮಿಕ್ಕಿದತ್ತು ಊಟ ಮಾಡ್ಕೊಂಡಿರ್ಬೋದು. ಸೊ ಈ ಥರ ಯಾವುದು ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದರೆ ಇನ್ನು ಪವರ್ಫುಲ್ ಆಗಿರತಕ್ಕಂಥದ್ದು ಅಂದರೆ ಗುರು ರತ್ನ ಧಾರಣೆ ಅಂತ.
ಸೊ ಗುರು ರತ್ನ ಧಾರಣೆಯಲ್ಲಿ ಎಲ್ಲೋ ಸಫೈರ್ ಪ್ರತಿಯೊಬ್ಬರೂ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅವರವರ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಎರಡನೇದಾಗಿ ಎಲ್ಲೋ ಸಫೈರ್ ತುಂಬ ಕಾಸ್ಟ್ಲಿನೂ ಆಗಿರುತ್ತೆ, ಸಾವಿರಾರು ರೂಪಾಯಿ ನಿಮಗೆ ಪರ್ ಕ್ಯಾರೆಟ್ ತುಂಬ ಸಾವಿರಾರು ರೂಪಾಯಿ ಕಾಸ್ಟ್ಲಿ ಆಗಿರುತ್ತೆ. ಸೊ ಇದಕ್ಕೆ ಉತ್ತಮವಾದ ಉಪಾಯ ಏನಪ್ಪ ಅಂದರೆ ಕನಕವರ್ಣಿಕಾ ರತ್ನ. ನಿಮಗೆ ಸ್ಕ್ರೀನ್ ಮೇಲೆ ರತ್ನ ಕಾಣ್ತಾ ಇರತಕ್ಕಂಥದ್ದು ಕನಕವರ್ಣಿಕಾ ಅಂತ. ಈ ರತ್ನವನ್ನು ಪ್ರತಿಯೊಬ್ಬರೂ ಸಹ, ನೀವು ಯಾವುದೇ ರಾಶಿಯವರಾಗಿರಬಹುದು, ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಈ ರತ್ನವನ್ನು ನೀವೇ ಒಂದು ಉಂಗ್ರನೋ ಡಾಲರೋ ಏನೋ ಮಾಡೋಕ್ಕೋಗ್ಬೋದು, ಇಲ್ಲಾಂದರೆ ಹಾಗೆ ಪಾಕೆಟಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು. ಈ ಕನಕವರ್ಣಿಕಾ ಅನ್ನುವಂಥದ್ದು ಉಪರತ್ನ, ಇದು ಕನಕಪುಷ್ಯರಾಗಲ್ಲ, ಇದು ಉಪರತ್ನ. ಸೊ ಈ ಕನಕವರ್ಣಿಕಾ ರತ್ನವನ್ನು ಎಲ್ಲಿ ಸಿಗುತ್ತೆ ಗುರುಳೆ, ಯಾವ ಅಂಗಡಿಲಿ ಸಿಗುತ್ತೆ ಅಂತಂದರೆ ಏನೂ ಇಲ್ಲ, ನಮ್ಮಲ್ಲೇ ನಾವು ಕೊಡ್ತಾ ಇದ್ದೇವೆ. ಈ ಕನಕವರ್ಣಿಕಾ ರತ್ನಕ್ಕೆ ನಾವು ಎಕ್ಸ್ಟ್ರಾ ಏನೂ ದುಡ್ಡು ತಗೊಳ್ತಾ ಇಲ್ಲ. ಕೇವಲ ನಮ್ಮ ಸಂಕಲ್ಪ ಸೇವೆ ಅಂತ ಹೇಳಿ ಒಂದು ದರವನ್ನು ಇಟ್ಟಿದ್ದೇವೆ. ಅದೇನಪ್ಪ ಅಂದರೆ ಹೋಮಗಳನ್ನು, ಅಂದರೆ ಗುರುಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಹಸ್ರ ಗುರುಶಾಂತಿ ಹೋಮ ಅಂತ ನಾವು ಇದೇ ಬರುವ ಏಪ್ರಿಲ್ 23ನೇ ತಾರೀಕು ಹುಣ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ನಾವು ಗುರುಗ್ರಹಕ್ಕೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ, ಸಹಸ್ರ ಗುರುಶಾಂತಿ ಹೋಮ ಅಂತ. ಆ ಒಂದು ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಕನಕವರ್ಣಿಕಾ ರತ್ನಗಳನ್ನು, ಈ ರತ್ನಗಳನ್ನು ವಿಶೇಷವಾಗಿ ನಾವೊಂದು ಅಮ್ಮನವರ ಸನ್ನಿಧಾನ, ಮಹಿಷಮರ್ದಿನಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲಿ ಅಭಿಮಂತ್ರಣೆಯನ್ನು ಮಾಡಿಕೊಂಡು ಅಲ್ಲಿಯೇ ಸಹ ಅಮ್ಮನವರಲ್ಲಿ ಸನ್ನಿಧಾನದಲ್ಲಿ ಅಭಿಮಾನಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ನಾವು ಪ್ರಸಾದ ಸ್ವರೂಪವಾಗಿ ತೆಗೆದುಕೊಂಡಿದ್ದೇವೆ. ಸೊ ಅಲ್ಲಿಂದ ತಂದಿರತಕ್ಕಂಥ ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ನಾವಿಟ್ಟು ನಾವು ಅದನ್ನು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ನಾವು ನಿಮಗೆ ಅದನ್ನು ಕಳಿಸ್ಕೊಡ್ತೇವೆ. ಬಳೆ ಸಹಸ್ರ ಅಷ್ಟೇ ಅಲ್ಲ, ಯಾಕೆಂದರೆ ಆಂಜನೇಯನ ಆರಾಧನೆಯನ್ನು ಮಾಡಿದ್ರು ಕೂಡ ತುಂಬ ವಿಶೇಷ. ಯಾಕೆ ಅಂತಂದರೆ ಅವತ್ತಿನ ದಿವಸ ಹನುಮತ್ ಜಯಂತಿ ಇದೆ, ಆಯ್ತಲ್ವಾ. ಸೊ ಆದ್ದರಿಂದ ಆಂಜನೇಯನ ಜಯಂತಿ, ಹನುಮತ್ ಜಯಂತಿ ಇರೋದ್ರಿಂದ ಅವತ್ತು ನಾನು ದಿವ್ಯಾಂಜನೇಯ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಹಸ್ರ ಗುರುಶಾಂತಿ ಹೋಮ, ದಿವ್ಯಾಂಜನೇಯ ಹೋಮ, ಆಮೇಲೆ ಇದು ಎಂಥದ್ದು ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಆಮೇಲೆ ಶನಿಶಾಂತಿ ಹೋಮ, ಆಮೇಲೆ ಸಂತಾನ ಗೋಪಾಲ ಹೋಮ, ಹೀಗೆ ಹಲವಾರು ಹೋಮಗಳು ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಈ ಒಂದು ಕನಕವರ್ಣಿಕಾ ರತ್ನವನ್ನು ನಾವು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜಸ್ ಇರುತ್ತೆ. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನ, ಇದನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸ್ಕೊಡ್ತೇವೆ, ಗೊತ್ತಲ್ವಾ. ಸೊ ಆದ್ದರಿಂದ ಪ್ರತಿಯೊಂದು ರಾಶಿಯವರಿಗೂ ಸಹ ಗುರುಗ್ರಹದ ಪ್ರಭಾವದ ಗುರುಗೋಚಾರ ಫಲದ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇದು ವಿಶೇಷವಾಗಿ ಉದ್ಯೋಗದ ವಿಚಾರದಲ್ಲಿ ಏನು ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಹಾಗೂ ಪರಿಹಾರ ತಿಳಿಸ್ಕೊಟ್ಟಿದ್ದೇನೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.